ಏನಿವತ್ತು ಕರ್ನಾಟಕ ಟಿವಿಯ ವತಿಯಿಂದ ಬಹಳ ಅದ್ಧೂರಿಯಾಗಿ ಒಂದು ರೀತಿ ವಿಶಿಷ್ಟವಾದಂತಹ ವೈವಿಧ್ಯಮಯವಾದಂತಹ ಕಾರ್ಯಕ್ರಮ ಕರುನಾಡ ಸುಧಾರಕರು ಅಂತ ಹೇಳಿ ಬಹಳ ಅದ್ಭುತವಾಗಿ ಏನು 70ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಇವತ್ತು ಆಯೋಜನೆಗೊಂಡಿದೆ. ಬಹಳ ಖುಷಿಯಾಗತ್ತೆ. ಮೊದಲನೇದಾಗಿ ಏನು ಈ ಕಾರ್ಯಕ್ರಮವನ್ನು ಒಳಗೆ ಹೋಗ್ತಾ ನೀವು ಪೋಸ್ಟರ್ಸ್ಗಳೇನು ಹಾಕಿದ್ದೀರಿ, ಬಹುಶಃ ನಮಗೆಲ್ರಿಗೂ ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ಬೆಳೆದಿರೋ ಅಂಥವ್ರಿಗೂ ಕೂಡ ಇಷ್ಟೊಂದು ಇತಿಹಾಸ ಗೊತ್ತಿರಲ್ಲ. ಅಷ್ಟು ಅದ್ಭುತವಾಗಿ ಪ್ರತಿ ಜಿಲ್ಲೆಯ ಒಂದು ಇತಿಹಾಸವನ್ನು, ಆ ಸಾಧಕರನ್ನು ಎಲ್ಲರನ್ನೂ ಕೂಡ ಸ್ಮರಿಸ್ಕೊಂಡು ಅವರ ಬಗ್ಗೆ ಹಾಕಿರುವಂಥ ಪೋಸ್ಟರ್ಸ್ ಇರ್ಬೋದು, ಹಾಗೆ ಅಲ್ಲಿ ವಿಟಿಗಳಿರ್ಬೋದು, ಎಲ್ಲ ಸುಧಾರಕರ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಅರ್ಥಪೂರ್ಣವಾಗಿ ಮಾಡಿರುವಂಥ ವಿಟಿಗಳಿರ್ಬೋದು. ಇನ್ನು ಈ ನಾಡಿನ ಹೆಮ್ಮೆಯ ಸಂಗೀತ ನಿರ್ದೇಶಕರಾಗಿರುವಂಥ ಹಂಸಲೇಖ ಸರ್ ಅವರ ಒಂದು ಇಡೀ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಿರೋದಿರ್ಬೋದು. ಬಹಳ ಸಂತೋಷ ಆಗುತ್ತೆ. ನಾನು ಕರ್ನಾಟಕ ಟಿವಿ ಅಂತ ಏನು ಹೆಸರಿಟ್ಕೊಂಡಿದ್ದಾರೆ ಅದಕ್ಕೆ ತಕ್ಕದಾದ ಒಂದು ಕಾರ್ಯಕ್ರಮವನ್ನು, ಬಹಳ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಈ ರಾಜ್ಯೋತ್ಸವದ ಅಂಗವಾಗಿ ಮಾಡ್ತಿರುವಂಥದ್ದು ಬಹಳ ಸಂತೋಷವಾಗ್ತಿದೆ. ಹೀಗೆ ಈ ನಮ್ಮ ನಾಡು, ನಮ್ಮ ನೆಲ, ನಮ್ಮ ಜಲದ ಬಗ್ಗೆ ವಿಚಾರಗಳು ಬಂದಾಗ ಇನ್ನೂ ಹೆಚ್ಚಿನ ಒಂದು ವಿಚಾರಗಳನ್ನು ಜನರುಗಳಿಗೆ ಮುಟ್ಟಿಸೋವಂಥ ಕೆಲಸಗಳು ಆಗಲಿ ಅಂತ ಹೇಳಿ ನಾನು ಶುಭಾಶಯಗಳನ್ನು, ಹಾಗೆ ಇಂಥ ಅದ್ಭುತವಾದ ಕಾರ್ಯಕ್ರಮಕ್ಕೆ ನಮಗೆ ಕರೆದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇಡೀ ಕರ್ನಾಟಕ ಟಿವಿಯ ಇಡೀ ತಂಡಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಬಯಸ್ತೀನಿ. ಮ್ಯಾಮ್, ನೀವೊಬ್ರು ಕನ್ನಡತಿಯಾಗಿ ಅಷ್ಟೇ ಹೆಮ್ಮೆ ಪಡ್ತೀರಾ? ಮತ್ತೆ ಕರ್ನಾಟಕದಲ್ಲಿ ಇನ್ನೂ ಏನೇನು ಸುಧಾರಣೆಗಳಾಗಬೇಕು ಅಂತ ನಿಮ್ಮ ಪ್ರಕಾರ? ಅಲ್ಲ, ನನಗೆ ಕರ್ನಾಟಕದಲ್ಲಿ ಹುಟ್ಟಿರೋಂಥದ್ದೇ ಬಹಳ ಹೆಮ್ಮೆ ಅಂತ ಅನಿಸುತ್ತೆ. ನಾನು ಬಹುಶಃ ಮುಂದಿನ ಜನ್ಮದಲ್ಲೂ ಯಾವ ನಾಡಲ್ಲಿ ಹುಟ್ಟಬೇಕು ಅಂತ ಕೇಳಿದ್ರೆ ನಾನು ಕರ್ನಾಟಕ ಅಂತಲೇ ಹೇಳ್ತೀನಿ. ಅಷ್ಟು ಸುಭೀಕ್ಷವಾಗಿರುವಂಥ ನಾಡು, ನಮ್ಮ ನಾಡು. ಒಂದು ರೀತಿ ತಾಯಿ ಭಾಷೆ ನಮ್ಮ ಕನ್ನಡ, ತಾಯಿ ಭೂಮಿ ನಮ್ಮ ಒಂದು ಕರ್ನಾಟಕ. ಸೊ ನನಗೆ ಬಹಳ ಹೆಮ್ಮೆ ಇದೆ ಒಬ್ಬ ಕನ್ನಡಿಗಳಾಗಿ ಹುಟ್ಟಿರುವಂಥದ್ದಕ್ಕೆ. ಇನ್ನು ಎಷ್ಟೇ ಜನ್ಮಗಳು, ಮನುಷ್ಯ ಜನ್ಮ ಸಿಕ್ಕಿದ್ರೂ ನಾನು ಕನ್ನಡತಿಯಾಗಿ ಕರ್ನಾಟಕದಲ್ಲೇ ಹುಟ್ಟಬೇಕು ಅಂತ ನಾನು ಕೇಳ್ಕೊತೀನಿ. ಇವತ್ತು ನಾವು ಈ ರಾಜ್ಯ ಇಷ್ಟು ಸುಭೀಕ್ಷವಾಗಿದೆ ಅಂತಂದರೆ ಎಷ್ಟೋ ಜನಗಳ ಕೊಡುಗೆಗಳಿರ್ತವೆ. ಎಷ್ಟೋ ಜನ ಸುಧಾರಕರು ಅಂತ ಏನು ಹೆಸರಿಟ್ಟಿದ್ದೀರಿ, ಖಂಡಿತವಾಗ್ಲೂ ಅವ್ರನ್ನ ಸುಧಾರಕರು ಅಂತಲೇ ಕರಿಬೋದು. ಅಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಕರ್ನಾಟಕದ ನೆಲದ ವಿಚಾರವಾಗಿ, ನುಡಿಯ ವಿಚಾರವಾಗಿ, ಜಲದ ವಿಚಾರವಾಗಿ ಬಂದಾಗ ನಮ್ಮಂಥ ಯುವ ಪೀಳಿಗೆಗಳಲ್ಲೂ ಕೂಡ ಆ ಒಂದು ಈ ರಾಜ್ಯಕ್ಕೆ, ಕರುನಾಡಿಗೆ ಸುಧಾರಣೆ ಮಾಡುವಂಥ ಶಕ್ತಿಯ ಭಗವಂತ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028? ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.